Hello students, welcome to my learning class. In this video, I am discussing some more case studies on banking law and practice subject. Banking law and practice subject ಮೇಲೆ ಇನ್ನೊಂದಿಷ್ಟು ಕೇಸ್ ಸ್ಟಡಿಯನ್ನು ನಾನು ಡಿಸ್ಕಷನ್ ಮಾಡಾಕತ್ತೀನಿ. ಇದು 2014 ಮತ್ತು 2010 ಕ್ವಶನ್ ಪೇಪರ್ ಐತಿ. ಇಲ್ಲಿ ಕೆಲವೊಂದಿಷ್ಟು ಏನೈತಿ ಅಂತಂದ್ರೆ ಕೇಸ್ ಸ್ಟಡೀಸ್ ಅದಾವ ವಿಚ್ ಐ ಹ್ಯಾವಂಟ್ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ವಿಡಿಯೋ. ಹಿಂದಿನ ವಿಡಿಯೋದೊಳಗೆ ಇಂಥ ಸಿಚುವೇಶನ್ ಇದ್ದಂತಹ ಕೇಸ್ ಸ್ಟಡೀಸ್ ಬಂದಿಲ್ಲ. ಯಾವ ಬಂದಿಲ್ಲ ಅವನಷ್ಟೇ ಇಲ್ಲಿ ಡಿಸ್ಕಷನ್ ಮಾಡಾಕತ್ತೀನಿ. ರಿಪಿಟೇಷನ್ ಆಫ್ ದ ಕ್ವಶನ್ ಐ ಆಮ್ ನಾಟ್ ಡಿಸ್ಕಸಿಂಗ್ ಹಿಯರ್. ರಿಪಿಟೇಷನ್ ಇತ್ತು ಅಂತಂದ್ರೆ ಅದನ್ನು ಡಿಸ್ಕಷನ್ ನಾ ಈ ಒಂದು ವಿಡಿಯೋದೊಳಗೆ ಮಾಡಾಕತ್ತಿಲ್ಲ ಅಲ್ಲೇ. ಓಕೆ, ಈಗ 2014 ಕ್ವಶನ್ ಪೇಪರ್ ಒಳಗೆ ನಿಮಗೆ ಕೇಳಿದಂತಹ ಒಂದು ಕ್ವಶನ್ ಏನೈತಿ ಅಂತಂದ್ರೆ ಆ್ಯಸ್ ಅ ಬ್ಯಾಂಕರ್ ಹೌ ಯು ಡೀಲ್ ಇನ್ ದ ಫಾಲೋವಿಂಗ್ ಸಿಚುವೇಶನ್ ಅಂತ ಕೇಳಾರ. ಬ್ಯಾಂಕರನಾಗಿ ಈ ಕೆಳಗಿನ ಪರಿಸ್ಥಿತಿಯಲ್ಲಿ ನೀವು ಹೇಗೆ ವ್ಯವಹರಿಸುವಿರಿ ಅಂತ ಹೇಳಿ ಕೇಳಿದಾರಲ್ಲೇ. ಫಸ್ಟ್ ಕ್ವಶನ್ ಅದರೊಳಗೆ ಅ ಕಸ್ಟಮರ್ ಆಫ್ ಅ ಬ್ಯಾಂಕ್ ಹ್ಯಾಸ್ ಕೆಪ್ಟ್ ಗೋಲ್ಡ್ ಆರ್ನಮೆಂಟ್ಸ್ ಫಾರ್ ಸೇಫ್ ಕಸ್ಟಡಿ. ಕ್ಯಾನ್ ಯು ಎಕ್ಸಸೈಸ್ ರೈಟ್ ಆಫ್ ಲೀನ್ ಆನ್ ದೆಮ್ ಫಾರ್ ಓವರ್ ಡ್ಯೂ ಡೆಟ್ ಅಂತ ಕೇಳಿದಾರ. ಗೋಲ್ಡ್ ಆರ್ನಮೆಂಟನ್ನು ಸೇಫ್ ಕಸ್ಟಡಿ ಲಾಕರ್ ಒಳಗೆ ಇಟ್ಟಿದ್ದಾರೆ, ಅದರ ಮೇಲೆ ರೈಟ್ ಆಫ್ ಲೀನ್ ಎಕ್ಸಸೈಸ್ ಮಾಡಬಹುದಾ ಅಂತ ಹೇಳಿ ಕೇಳಿದಾರ. ಓಕೆ, ಬ್ಯಾಂಕಿನ ಒಬ್ಬ ಗ್ರಾಹಕನು ತನ್ನ ಚಿನ್ನಾಭರಣಗಳನ್ನು ಸುರಕ್ಷತೆಗಾಗಿ ಬ್ಯಾಂಕ್ನಲ್ಲಿ ಇಟ್ಟಿರುತ್ತಾನೆ. ಅದರ ಮೇಲೆ ಗ್ರಾಹಕನ ಬಾಕಿ ಉಳಿದಿರುವ ಸಾಲಕ್ಕಾಗಿ ನೀವು ಸ್ವಾಧೀನತಾ ಹಕ್ಕನ್ನು ಚಲಾಯಿಸಬಹುದೇ ಅಂತ ಹೇಳಿ ಕೇಳಿದಾರ. ಚಿನ್ನಾಭರಣವನ್ನು ಎದಕ್ಕಿಟ್ಟಾನವಲ್ಲೇ ಸುರಕ್ಷತೆಗಾಗಿ ಅಂತ ಹೇಳಿ ಹೇಳ್ತೇವೆ. ಭದ್ರತಾ ಪೆಟ್ಟಿಗೆ ಒಳಗಿಟ್ಟಾನ, ಸುರಕ್ಷಿತ ಭದ್ರತಾ ಪೆಟ್ಟಿಗೆ ಒಳಗೆ ಇಟ್ಟಿದ್ದಾನವಲ್ಲೇ. ಅದರ ಮೇಲೆ ಗ್ರಾಹಕನ ಬಾಕಿ ಉಳಿದಿರುವ ಸಾಲಕ್ಕೆ ಬಾಕಿ ಉಳಿದಿದ್ದ ಸಾಲ ಅಂತ ಹೇಳಿ ಹೇಳಕತ್ತಾರ. ಅದ್ರ ಮೇಲೆ ಸ್ವಾಧೀನತಾ ಹಕ್ಕನ್ನು ಚಲಾಯಿಸ್ಬಹುದನ್ನ ಅಂತ ಹೇಳಿ ಕೇಳಕತ್ತಾರ. ಓಕೆ, ರೈಟ್ ಆಫ್ ಲೀನ್ ಕೆನ್ ನಾಟ್ ಬಿ ಎಕ್ಸಸೈಸ್ಡ್ ಆನ್ ದ ಸೇಫ್ ಡೆಪಾಸಿಟ್ ಲಾಕರ್, ಜಾಯಿಂಟ್ ಅಕೌಂಟ್ಸ್, ಟ್ರಸ್ಟ್ ಅಕೌಂಟ್ ಆ್ಯಂಡ್ ಅಕೌಂಟ್ಸ್ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಸ್ವಾಧೀನತಾ ಹಕ್ಕನ್ನು ನಾವು ಅಲ್ಲೇ ಭದ್ರತಾ ಪೆಟ್ಟಿಗೆಯ ಮೇಲೆ, ಜಂಟಿ ಖಾತೆಯ ಮೇಲೆ, ಆಮೇಲೆ ದತ್ತಿ ನಿಧಿಯ ಧರ್ಮದರ್ಶಿಯ ಖಾತೆಯ ಮೇಲೆ, ಆಮೇಲೆ ಪಾರ್ಟ್ನರ್ಶಿಪ್ದ ಅಕೌಂಟ್ ಇತ್ತು ಅಂತಂದ್ರೆ, ಪರ್ಸ್ನಲ್ ಲೋನ್ ಐತಿ ಅಂತಂದ್ರೆ ಹಾಕಕ್ಕೆ ಬರೋಂಗಿಲ್ಲ. ಆಮೇಲೆ ದ ಗೂಡ್ಸ್ ಲೆಫ್ಟ್ ಅಡ್ವರಂಟ್ಲಿ ನೆಗ್ಲಿಜೆಂಟ್ಲಿ, ಒಂದು ಅಲಕ್ಷ್ಯತನದಿಂದ ಬಿಟ್ಟು ಹೋದಂತಹ ಸರಕುಗಳ ಮೇಲೆ ನಾವು ರೈಟ್ ಆಫ್ ಲೀನನ್ನು ಎಕ್ಸಸೈಸ್ ಮಾಡೋಕ್ಕೆ ಬರೋಂಗಿಲ್ಲ. ಬ್ಯಾಂಕರ ರೈಟ್ ಆಫ್ ಲೀನನ್ನು ಎಕ್ಸಸೈಸ್ ಮಾಡೋಕ್ಕೆ ಬರೋಂಗಿಲ್ಲ. ಇವೆಲ್ಲ ಸಿಚುವೇಶನ್ಸನ್ನು ನಾವು ಗಮನಕ್ಕಿಟ್ಟುಕೊಂಡ ಇಲ್ಲೇ ಆರ್ನಮೆಂಟ್ಸನ್ನು ಸೇಫ್ ಕಸ್ಟಡಿ ಸಂಬಂಧ ಇಟ್ಟದ್ದೈತಿ ಅಂತ ಪಾಯಿಂಟ್ ಹೇಳಕತ್ತಲ್ಲ. ಅದಕ್ಕಾಗಿ ಅಲ್ಲೇ ಸ್ವಾಧೀನತಾ ಹಕ್ಕನ್ನು ಚಲಾಯಿಸಕ್ಕೆ ಬರೋಂಗಿಲ್ಲ. ಅವಾಗ ಬ್ಯಾಂಕರ್ಗೆ ಸ್ವಾಧೀನತಾ ಹಕ್ಕನ್ನು ಚಲಾಯಿಸಕ್ಕೆ ಬರೋಂಗಿಲ್ಲ. ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಬೇಲರ್ ಬೇಲಿ ರಿಲೇಷನ್ಶಿಪ್ ಐತಿ ವಿಚ್ ಈಸ್ ಬೇಸ್ಡ್ ಆನ್ ದ ಟ್ರಸ್ಟ್. ಒಂದು ವಿಶ್ವಾಸದಿದ್ದರ ಮೇಲೆ ನಿಕ್ಷೇಪಿತ ಮತ್ತು ನಿಕ್ಷೇಪಿತನ ಸಂಬಂಧ ಐತಿ. ಲೋನ್ ತೊಗೊಂಡು ಹೊತ್ನಾಗ ನೀವು ಲೋನ್ ತೊಗೊಂಡು ಹೊತ್ನಾಗ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಏನೈತಲ್ಲೇ ಸಾಲಗಾರ ಮತ್ತು ಸಾಲಿಗನ ಸಂಬಂಧ ಐತಿ. ಈ ರಿಲೇಷನ್ಶಿಪ್ಪ ಬೇರೆ ಐತಿ, ಆ ರಿಲೇಷನ್ಶಿಪ್ಪನ್ನು ಬೇರೆ ಐತಲ್ಲೇ. ಸೊ ಇಲ್ಲಿ ಆನ್ಸರ್ ಏನು ಬರಾಕತೈತಿ ಅಂದ್ರೆ ನೋ ಅಂತ ಹೇಳಿ ಬರತ್ತಾ. ರೈಟ್ ಆಫ್ ಲೀನ್ ಕೆನ್ ನಾಟ್ ಬಿ ಎಕ್ಸಸೈಸ್ಡ್ ಆನ್ ದ ಗೋಲ್ಡ್ ಆರ್ನಮೆಂಟ್ಸ್ ಕೆಪ್ಟ್ ಫಾರ್ ಸೇಫ್ ಡೆಪಾಸಿಟ್. ಸೇಫ್ ಕಸ್ಟಡಿ ಒಳಗಿಟ್ಟಾಗ, ಸುರಕ್ಷತೆಗಾಗಿ ಇಟ್ಟಾಗ ಅದರ ಮೇಲೆ ಸ್ವಾಧೀನತಾ ಹಕ್ಕನ್ನು ಚಲಾಯಿಸಕ್ಕೆ ಬರೋಂಗಿಲ್ಲ ಅಂಥೇಳಿ ಉತ್ತರ ಬರತ್ತಾ. ಇಲ್ಲ ಅನ್ನೋ ಉತ್ತರ ಬರತ್ತಲ್ಲೇ. ಓಕೆ, ನೆಕ್ಸ್ಟ್ ಎರಡನೇದು ಅ ಕಸ್ಟಮರ್ ಹ್ಯಾಸ್ ಗಿವನ್ ಚೆಕ್ ಫಾರ್ ಕಲೆಕ್ಷನ್. ಓಕೆ, ಚೆಕ್ ಹ್ಯಾಸ್ ಗಿವನ್ ಫಾರ್ ಕಲೆಕ್ಷನ್ ಪರ್ಪಸಿಗೆ ಕೊಟ್ಟಿದ್ದೈತಿ. ಕ್ಯಾನ್ ಯು ಅಪ್ಲೈ ಗಾರ್ನಿಷಿ ಆರ್ಡರ್ ಆನ್ ದ್ಯಾಟ್ ಚೆಕ್. ಗಾರ್ನಿಷಿ ಆರ್ಡರ್ ಆ ಚೆಕ್ಕಿನ ಮೇಲೆ ಚಲಾಯಿಸ್ಬೋದಾ ಅಂತ ಹೇಳಿ ಕೇಳಾಕತ್ತಾರ. ಒಬ್ಬ ಗ್ರಾಹಕನು ಚೆಕ್ಕನ್ನು ವಸೂಲಾತಿಗಾಗಿ ನೀಡಿರುತ್ತಾನೆ. ಆ ಚೆಕ್ಕಿನ ಮೇಲೆ ನೀವು ಸ್ಥಗಿತ ಆಜ್ಞೆಯನ್ನು ಜಾರಿಗೊಳಿಸಬಹುದೇ ಅಂತ ಹೇಳಿ ಕೇಳಿದಾರ. ಓಕೆ, ಜಾರಿಗೊಳಿಸಬಹುದೇ ಅಂತ ಹೇಳಿ ಕೇಳ್ಯಾರಲ್ಲೇ. ನೋ, ಗಾರ್ನಿಷಿ ಆರ್ಡರ್ ಕೆನ್ ನಾಟ್ ಬಿ ಅಪ್ಲೈಡ್ ಆನ್ ದ ಚೆಕ್ ಗಿವನ್ ಫಾರ್ ಕಲೆಕ್ಷನ್ ಅಂತ ಹೇಳ್ತೇವೆ. ದ ಅಮೌಂಟ್ ಆಫ್ ಚೆಕ್, ಡ್ರಾಫ್ಟ್, ಬಿಲ್ ಎಕ್ಸೆಟ್ರಾ ಸೆಂಟ್ ಫಾರ್ ಕಲೆಕ್ಷನ್ ಬೈ ದ ಕಸ್ಟಮರ್ ವೆನ್ ರಿಮೇನ್ ಅನ್ಕ್ಲಿಯರ್ಡ್. ಹೇಳಾಕತ್ತದು ಅನ್ಕ್ಲಿಯರ್ಡ್ ಅಂದರೆ ಕಲೆಕ್ಟ್ ಆಗಿಲ್ಲ. ಆಟ್ ದ ಟೈಮ್ ಆಫ್ ದ ರಿಸಿಟ್ ಆಫ್ ದ ಆರ್ಡರ್ ರಿಸೀವ್ ಆಗೋ ಟೈಮ್ನ್ಯಾಗ ಅದು ರಿಸೀವ್ ಆಗಿಲ್ಲ, ಸಂದಾಯ ಆಗಿಲ್ಲ, ಕಲೆಕ್ಷನ್ ಆಗಿಲ್ಲ, ಸಂಗ್ರಹ ಆಗಿಲ್ಲ ಅಂತಂದ್ರೆ ಅದರ ಮೇಲೆ ಗಾರ್ನಿಷಿ ಆರ್ಡರ್ ಅಪ್ಲೈ ಆಗಂಗಿಲ್ಲ, ಸ್ಥಗಿತ ಆಜ್ಞೆ ಅಪ್ಲೈ ಆಗಂಗಿಲ್ಲ.
At that time, when the garnish order has been received ಟು ದ ಬ್ಯಾಂಕರ್, ಆ ಹೊತ್ನಾಗ ಎಷ್ಟು ಅಮೌಂಟ್ ಅಕೌಂಟ್ನಾಗ ಇರ್ತೈತಲ್ಲ ಖಾತೆ ಒಳಗಿದ್ದಂಥ ಮೊತ್ತದ ಮೇಲೆ ಅಷ್ಟನ ಗಾರ್ನಿಷಿ ಆರ್ಡರ್ ಆಗತ್ತೆ, ಹೊರತಾಗಿ ಆಲ್ರೆಡಿ ಸಂದಾಯ ಆದದ್ದು ಅಮೌಂಟ್ ಮೇಲೂ ಆಗಂಗಿಲ್ಲ, ಅದಕ್ಕಿಂತ ಮೊದಲಿನ ಒಂದು ಅಮೌಂಟ್ ಕಲೆಕ್ಷನಿಗೆ ಇನ್ನೂ ಕಲೆಕ್ಷನ್ ಆಗಿಲ್ಲ, ಬರೀ ಚೆಕ್ ಹೋಗೈತಿ ಅಂತಂದ್ರೆ ಅದ್ರ ಮೇಲೂ ಆಗಂಗಿಲ್ಲ. ಸೊ ಇಲ್ಲಿ ಆನ್ಸರ್ ಏನು ಬರುತ್ತಾ? ನೋ ಅಂಥೇಳಿ ಬರುತ್ತಾ. ಬಿಕಾಸ್ ಚೆಕ್ ಹ್ಯಾಸ್ ನಾಟ್ ಬೀನ್ ಯೆಟ್ ಕ್ಲಿಯರ್ಡ್, ಜಸ್ಟ್ ಇಟ್ ಹ್ಯಾಸ್ ಸೆಂಟ್ ಫಾರ್ ದ ಕಲೆಕ್ಷನಿಗೆ ಅಷ್ಟೇ ಹೋಗಿದ್ದೈತಲ್ಲೇ, ಅದು ಸಂಗ್ರಹ ಆಗಿಲ್ಲ. Okay, so next third question, a customer fails to maintain minimum balance in his account. ಗ್ರಾಹಕ ತನ್ನ ಖಾತೆಯಲ್ಲಿ ಕನಿಷ್ಠ ಶುಲ್ಕ ಹೊಂದಲು ವಿಫಲನಾದಾಗ, ಆಸ್ ಅ ಬ್ಯಾಂಕರ್ ಯು ವಿಲ್ ಇಂಟಿಮೇಟ್ ದ್ಯಾಟ್ ಕಸ್ಟಮರ್ ಟು ಡೆಪಾಸಿಟ್ ದ ಅಮೌಂಟ್ ಇನ್ ಟು ದ ಅಕೌಂಟ್, ಅದರ್ವೈಸ್ ಯು ವಿಲ್ ಕ್ಲೋಸ್ ದ್ಯಾಟ್ ಅಕೌಂಟ್. ಆ ಖಾತೆಯನ್ನು ಮುಚ್ಚಿಸ್ತೀರಿ ಅಂತ ಹೇಳ್ತೀರಿ, ಅಮೌಂಟ್ ಅದನ್ನು ಆಪ್ರೇಟ್ ಮಾಡಂತ ಹೇಳ್ತೀರಿ, ಮಿನಿಮಮ್ ಬ್ಯಾಲೆನ್ಸ್ ತುಂಬ ಅಂತ ಹೇಳ್ತೀರಿ, ಆಪ್ರೇಟ್ ಮಾಡಂತ ಹೇಳ್ತೀರಿ. ಆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಕಸ್ಟಮರ್ಗೆ ಇಂಟಿಮೇಟ್ ಮಾಡಿ ಕ್ಲೋಸ್ ಡೌನ್ ಮಾಡ್ತೀರಿ, ಆ ಅಕೌಂಟನ್ನು ಕ್ಲೋಸ್ ಮಾಡ್ತೀರಿ ನೀವಲ್ಲೇ. ಓಕೆ, ದೇರ್ ನೆಕ್ಸ್ಟ್, ಆ್ಯನ್ ಅಕೌಂಟ್ ಪೇಯಿ ಕ್ರಾಸ್ ಚೆಕ್. ಆ್ಯನ್ ಅಕೌಂಟ್ ಪೇಯಿ ಕ್ರಾಸ್ ಚೆಕ್ ಈಸ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಅಕ್ರಾಸ್ ದ ಕೌಂಟರ್. ಇದು ಆಲ್ರೆಡಿ ಡಿಸ್ಕಷನ್ ಆದದ್ದೈತಿ. ಏನು ಆನ್ಸರ್ ಬರತ್ತಿಲ್ಲ? ಕೆನ್ ನಾಟ್ ಬಿ ಪೇಡ್. ಹೌದಾ? ಕೆನ್ ನಾಟ್ ಬಿ ಪೇಡ್ ಆ್ಯಟ್ ದ ಕೌಂಟರ್ನಾಗ ಕೊಡೋಂಗಿಲ್ಲ. ಇದು ಡೈರೆಕ್ಟಾಗಿ ಏನೈತಿ ಅಂತಂದರೆ ಕಸ್ಟಮರನ್ನ ಒಂದು ಖಾತೆಗೆ ಹೋಗ್ತತಿ. ಓಕೆ, ಅಕೌಂಟಿಗೆ ಆನ್ ದ ಅಕೌಂಟ್ ಟ್ರಾನ್ಸ್ಫರ್ ಆಗ್ತದಲ್ಲೇ. ನೆಕ್ಸ್ಟ್, ಎ ಸ್ಟೇಲ್ ಚೆಕ್ ಈಸ್ ಪ್ರೆಸೆಂಟ್ ಫಾರ್ ಪೇಮೆಂಟ್. ಅವರ ಹೇಳಿಬಿಟ್ಟಾರ ಸ್ಟೇಲ್ ಚೆಕ್, ಕಾಲಬಾಹಿರ ಚೆಕ್ ಐತಿ ಅಂಥೇಳಿ ಅವರ ಹೇಳಿಬಿಟ್ಟಿದ್ದಾರೆ. ಸೊ ಕಾಲಬಾಹಿರ ಚೆಕ್ಕನ್ನು ಸಾದರಪಡಿಸಿದಾಗ ಆ ಚೆಕ್ ಅಗೌರವಕ್ಕೆ ಒಳಪಡ್ತೈತಿ, ಮನ್ನಿಸಕ್ಕೆ ಬರೋಂಗಿಲ್ಲ ಬ್ಯಾಂಕರ. ಸೊ ದಿಸ್ ಚೆಕ್ ಈಸ್ ಡಿಸ್ಆನರ್ಡ್ ಅಂಥೇಳಿ ಹೇಳಬೇಕು. ಇಟ್ ಈಸ್ ನಾಟ್ ಆನರ್ಡ್ ಬಿಕಾಸ್ ಇಟ್ ಈಸ್ ಸ್ಟೇಲ್ ಚೆಕ್. ಆಲ್ರೆಡಿ ಸ್ಟೇಲ್ ಚೆಕ್ ಅನ್ನೋ ಶಬ್ದನ ಯೂಸ್ ಮಾಡಿಬಿಟ್ಟಿದ್ದಾರೆ ಅವರಲ್ಲೇ. ಸೊ ಅದು ಆನರ್ ಆಗಂಗಿಲ್ಲ ಅಂಥೇಳಿ ಹೇಳ್ತೀರಿ. ಓಕೆ, ಇನ್ನು ನೆಕ್ಸ್ಟ್ 2010 ಕ್ವಶನ್ ಐತಿ. ಇದು ಕ್ವಶನ್ ಪೇಪರ್ ಐತಿ 2010ದ್ದು. ಬಿಫೋರ್ ಗೋಯಿಂಗ್ ಫಾರ್ ದ್ಯಾಟ್ ಸಮ್ ಮೋರ್ ಕ್ವಶನ್. ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಒಳಗೆ ಈ ಒಂದು ಸಿಚುವೇಶನ್ ಒಳಗೆ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಏನಾಗತ್ತಾ ಅಂತ ಅನ್ನೋದು ಒಂದು ಕ್ವಶನ್ ಐತಲ್ಲೇ. ಸ್ಟೇಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ಇನ್ ರಿಗಾರ್ಡ್ ಟು ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಕೆಳಗಿನ ಒಂದು ಸಿಚುವೇಶನ್ ಇತ್ತು ಅಂತಂದ್ರೆ ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಏನಾಗತ್ತಾ ಹೇಳ್ರಿ ಅಂತ ಹೇಳಿದ್ದಾರೆ. ಅಲ್ಲಿ ಅ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳಿದ್ದಾರೆ. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್, ಮುದ್ದತ್ ಠೇವಣಿ ಖಾತೆ ಹೊಂದಿದಾಗ ಅಂಥೇಳಿ. ಯು ಹ್ಯಾವ್ ಕ್ಯಾಪ್ಟ್ ಎಫ್ ಡಿ ಇನ್ ಬ್ಯಾಂಕ್. ಆ ಹೊತ್ನಾಗ ಬ್ಯಾಂಕರ್ ಏನಾಗ್ತಾನಿಲ್ಲೇ, ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಕೇಳಾಗತ್ತಾರ. ಬ್ಯಾಂಕರ್ ಏನಾಗ್ತಾನಿಲ್ಲೇ, ಡೆಟರ್ ಆಗತ್ತಾನ, ಸಾಲಗಾರ ಆಗ್ತಾನೆ. ನೀವೇನಾಗ್ತೀರಿ? ಎಫ್ ಡಿ ಇಟ್ಟವ್ರು ಕಸ್ಟಮರ್ ಏನಾಗ್ತಾರಲ್ಲೇ, ಸಾಲಿಗಾಗ್ತಾನ, ಕ್ರೆಡಿಟರ್ ಆಗ್ತಾನೆ. ಬ್ಯಾಂಕರ್ ಕಸ್ಟಮರ್ ರಿಲೇಷನ್ಶಿಪ್ ಏನಾತಿಲೆ, ಡೆಟರ್ ಕ್ರೆಡಿಟರ್ ರಿಲೇಷನ್ಶಿಪ್. ಬ್ಯಾಂಕರ್ ಈಸ್ ಅ ಡೆಟರ್ ಆ್ಯಂಡ್ ಕಸ್ಟಮರ್ ಈಸ್ ಅ ಕ್ರೆಡಿಟರ್ ಅಂಥೇಳಿ ಬರಿಬೇಕು. ಓಕೆ, ನೆಕ್ಸ್ಟ್, ವೆನ್ ದ ಕಸ್ಟಮರ್ ಟೇಕ್ಸ್ ಕ್ಯಾಶ್ ಕ್ರೆಡಿಟ್. ಕ್ಯಾಶ್ ಕ್ರೆಡಿಟ್ ತೊಗೊಂಡಾನ, ನಗದು ಸಾಲವನ್ನು ತೊಗೊಂಡಾನಲ್ಲೇ. ಬ್ಯಾಂಕಿನಿಂದ ನಗದು ಸಾಲವನ್ನು ತೊಗೊಂಡಾನ ಅಂದ್ರೆ ಕಸ್ಟಮರ್ ಸಾಲ ತೊಗೊಂಡಾನ. ಆ ಹೊತ್ನಾಗ ಏನಾಕತಿ? ರಿವರ್ಸ್ ಆಕತಿ. ಆಗಳಿದ ರಿವರ್ಸ್ ಆಗ್ತೈತಿ. ಏನಾಗ್ತೈತಿ? ಬ್ಯಾಂಕರ್ ಈಸ್ ಕ್ರೆಡಿಟರ್ ಆ್ಯಂಡ್ ಕಸ್ಟಮರ್ ಈಸ್ ಡೆಟರ್. ಬ್ಯಾಂಕರ್ ಸಾಲಿಗನಾಗಿ ಮತ್ತು ಗ್ರಾಹಕ ಸಾಲಗಾರನಾಗಿರುತ್ತಾನೆ ಅಂಥೇಳಿ ಹೇಳ್ತೇವೆ ಈ ಒಂದು ಸಿಚುವೇಶನ್ ಒಳಗೆ. ಮೂರನೇದು, ಪರ್ಚೇಸ್ ಆಫ್ ಗೋಲ್ಡ್ ಹಾಲ್ ಮಾರ್ಕ್ ಆನ್ ಬಿಹಾಫ್ ಆಫ್ ಕಸ್ಟಮರ್ ಗ್ರಾಹಕನ ಪರವಾಗಿ ಗೋಲ್ಡ್ ಹಾಲ್ ಮಾರ್ಕ್ ಇರುವಂತಹ ಬಂಗಾರವನ್ನು ಖರೀದಿಸಿದಾಗ ಅಂಥೇಳಿ ಹೇಳ್ತೇವೆ. ಹಿ ಈಸ್ ಆ್ಯಕ್ಟಿಂಗ್ ಆ್ಯಸ್ ಆ್ಯನ್ ಏಜೆಂಟ್ ಟು ಹೀಸ್ ಕಸ್ಟಮರ್. ಬ್ಯಾಂಕರ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಏಜೆಂಟ್ ಟು ಹೀಸ್ ಕಸ್ಟಮರ್. ಆ ಹೊತ್ನಾಗ ರಿಲೇಷನ್ಶಿಪ್ ಏನಾಯ್ತು? ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್, ಯಜಮಾನ ಮತ್ತು ಮಧ್ಯಸ್ಥಗಾರನ ಸಂಬಂಧ, ಕಾರಬಾರಿಯ ಸಂಬಂಧ ಅಂಥೇಳಿ ಹೇಳ್ತೇವೆ. ಬ್ಯಾಂಕರ್ ಏನದಾನ ಇಲ್ಲೇ ಏಜೆಂಟ್ ಆಗ್ತಾನೆ. ಬ್ಯಾಂಕರ್ ಈಸ್ ಏಜೆಂಟ್ ಟು ಹೀಸ್ ಕಸ್ಟಮರ್ ಆ್ಯಂಡ್ ಕಸ್ಟಮರ್ ಈಸ್ ಪ್ರಿನ್ಸಿಪಲ್ ಟು ಹೀಸ್ ಬ್ಯಾಂಕರ್ ಅಂತ ಹೇಳಿ ಬರತ್ತಿಲ್ಲ ಆನ್ಸರ. ಓಕೆ, ಇದೊಂದು ಸಿಚುವೇಶನ್ ಆಗೈತಿ. ಇನ್ 2010 ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡೋಣ. ಇಂಡಿಕೇಟ್ ವಾಟ್ ಆ್ಯಕ್ಷನ್ ಯು ಟೇಕ್ ಆ್ಯಸ್ ಅ ಬ್ಯಾಂಕರ್ ಅಂಡರ್ ದ ಫಾಲೋವಿಂಗ್ ಸರ್ಕಮ್ಸ್ಟಾನ್ಸಸ್, ಗಿವ್ ರೀಸನ್ಸ್ ಅಂತೇಳಿ ಹೇಳಿದ್ದಾರೆ. ಬ್ಯಾಂಕರ್ ಆಗಿ ಈ ಕೆಳಗಿನ ಸಂದರ್ಭಗಳಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಿರಿ, ಕಾರಣಗಳನ್ನು ಕೊಡಿರಿ, ಕಾರಣ ಹೇಳ್ರಿ ಅಂಥೇಳಿ ಹೇಳಿದ್ದಾರೆ.
ಫಸ್ಟ್ ಒನ್, ವೆನ್ ಅ ಚೆಕ್ ಈಸ್ ರಿಟರ್ನ್ ಇನ್ ಪೆನ್ಸಿಲ್ ಈಸ್ ಪ್ರೆಸೆಂಟೆಡ್. ಒಂದು ಚೆಕ್ಕನ್ನು ಪೆನ್ಸಿಲ್ನಿಂದ ಬರೆದು ಸಾದರಪಡಿಸಿದಾಗ. ಆ್ಯಸ್ ಅ ಬ್ಯಾಂಕರ್ ಆರ್ ಬ್ಯಾಂಕರ್ ಡಿಸ್ಆನರ್ಸ್ ಅ ಚೆಕ್. ಆ್ಯಸ್ ಅ ಬ್ಯಾಂಕರ್ ಯು ವಿಲ್ ಡಿಸ್ಆನರ್ ದ ಚೆಕ್. ಚೆಕ್ಕನ್ನು ಅಗೌರವಗೊಳಿಸ್ತೀರಿ, ಮನ್ನಣೆಯನ್ನು ಕೊಡೋಂಗಿಲ್ಲ. ಯಾಕಂದ್ರೆ ದ ಚೆಕ್ ರಿಟರ್ನ್ ವಿತ್ ಪೆನ್ಸಿಲ್ ಕ್ಯಾನ್ ಬಿ ಇರೇಸ್ಡ್ ಈಸಿಲಿ. ಹೌದಾ, ಅದನ್ನು ಅಳಕಿಸುವ ಸಾಧ್ಯತೆ ಪೂರ್ಣ ಪ್ರಮಾಣದಲ್ಲಿ ಇದ್ದಾಗ ಅದರದ ಮ್ಯಾನಿಪ್ಯುಲೇಷನ್ನ ಮತ್ತು ತಪ್ಪು ಉಪಯೋಗವನ್ನು ತಗೊಳ್ಳೋ ಚಾನ್ಸಸ್ ಅದಾವಲ್ಲೇ. ಅದರ ಸಂಬಂಧ ಈ ಚೆಕ್ಕನ್ನು ಡಿಸ್ಆನರ್ ಮಾಡ್ತಾನೆ ಬ್ಯಾಂಕರ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ, ವೆನ್ ಆರ್ಡರ್ ನಿಶಿ ಈಸ್ ಇಶ್ಯೂಡ್ ಅಗೇನ್ಸ್ಟ್ ಯುವರ್ ಕಸ್ಟಮರ್ಸ್ ಅಕೌಂಟ್. ಗ್ರಾಹಕನ ಖಾತೆ ಮೇಲೆ ಪ್ರತಿಬಂಧಕ ಆಜ್ಞೆ ವಿಧಿಸಿದಾಗ ಅಂಥೇಳಿ ಹೇಳ್ತಾರೆ. ಯಾವಾಗ ವೆನ್ ಬ್ಯಾಂಕರ್ ರಿಸೀವ್ಸ್ ಆರ್ಡರ್ ನಿಶಿ against his customer's account from the court, he immediately intimates that to his customer that he has received the order nishi on his account. ಯಾವ ಗ್ರಾಹಕನ ಖಾತೆ ಮೇಲೆ ಪ್ರತಿಬಂಧಕ ಆಜ್ಞೆ ಬಂದತಿ ಆ ಆಜ್ಞೆಯ ಬಗ್ಗೆ ಗ್ರಾಹಕನಿಗೆ ಅವನು ತಿಳಿಯಪಡಿಸ್ತಾನ. ಆಮೇಲೆ ಏನೈತಿ ಅಂದ್ರೆ ಇಮಿಡಿಯೇಟ್ಲಿ ಹಿ ಸ್ಟಾಪ್ಸ್ ಆಪ್ರೇಟಿಂಗ್ ದ್ಯಾಟ್ ಅಕೌಂಟ್. ಅದ್ರ ನಂತರ ಏನು ಮಾಡ್ತಾನೆ ಅಂತಂದ್ರೆ ಅಕೌಂಟ್ ಆಪ್ರೇಟ್ ಮಾಡೋದನ್ನು ನಿಂದಿರಿಸ್ತಾನೆ. ಅದರೊಳಗೆ ಯಾವುದು ಚೆಕ್ಕನ್ನು ಕಲೆಕ್ಟ್ ಮಾಡೋಂಗಿಲ್ಲ, ಚೆಕ್ ಪೇಮೆಂಟು ಮಾಡೋಂಗಿಲ್ಲ, ಯಾವುದೇ ರೀತಿಯ ವ್ಯವಹಾರವನ್ನು ಅವ ಮಾಡೋಂಗಿಲ್ಲ. ಇಮಿಡಿಯೇಟ್ಲಿ ಹಿ ಸ್ಟಾಪ್ಸ್ ದ ಆಪ್ರೇಟಿಂಗ್ ದ ಅಕೌಂಟ್. ಯಾವಾಗ ಆರ್ಡರ್ ನಿಶಿ ಬಂದ ಹೊತ್ನಾಗ. ಸೊ ಚೆಕ್ ಪೇಮೆಂಟ್ ಪೋಸ್ಟೆಡ್. ಆಮೇಲೆ ಸ್ಟೇಲ್ ಚೆಕ್ ಬಗ್ಗೆ ಡಿಸ್ಕಷನ್ ಆಲ್ರೆಡಿ ಆಗಿದ್ದೇ ಅದಾವ, ಎಕ್ಸಾಂಪಲ್ಸ್ ಸಾಕಷ್ಟು ನೀವು ನೋಡಿದಿರಲ್ಲೇ. ಈಗ ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ ಐತಿಲ್ಲೇ, ವೆನ್ ಯು ರಿಸೀವ್ ಅ ಟೆಲಿಫೋನ್ ಕಾಲ್ ಫ್ರಾಮ್ ಒನ್ ಆಫ್ ಯುವರ್ ಕಸ್ಟಮರ್ಸ್, ಗಿವ್ ಡಿಟೇಲ್ ಇನ್ಫಾರ್ಮೇಷನ್ ಅಬೌಟ್ ಹೀಸ್ ಅಕೌಂಟ್ ಟು ಹೀಸ್ ಅಸಿಸ್ಟೆಂಟ್. ಬ್ಯಾಂಕಿನ ಒಬ್ಬ ಗ್ರಾಹಕನು ತನ್ನ ಖಾತೆಯ ಬಗ್ಗೆ ಮಾಹಿತಿಯನ್ನು ಅವನ ಸಹಾಯಕನಿಗೆ ಒದಗಿಸಲು ಟೆಲಿಫೋನ್ ಮೂಲಕ ವಿನಂತಿಸಿಕೊಂಡಾಗ ಅಂತ ಹೇಳ್ತೀರಿ. ಇದು ಆಬ್ಲಿಗೇಷನ್ ಟು ಮೇಂಟೈನ್ ದ ಸೀಕ್ರೆಸಿ ಆಫ್ ದ ಅಕೌಂಟ್. ಗ್ರಾಹಕನ ಖಾತೆಯ ಗೌಪ್ಯತೆಯನ್ನು ಕಾಪಾಡುವ ಜವಾಬ್ದಾರಿ ಈ ಒಂದು ಪಾಯಿಂಟ್ ಒಳಗೆ ಬರಾಕತ್ತಿದ್ದಿಲ್ಲೇ. ಆ ಒಂದು ಆಬ್ಲಿಗೇಷನ್ ಅಂಡರ್ ಏನು ಮಾಡ್ತಾನೆ ಅಂದ್ರೆ ಬ್ಯಾಂಕರ್ ವಿಲ್ ನಾಟ್ ರಿಲೀವ್ ಎನಿ ಡೀಟೇಲ್ಸ್ ಟು ದ ಅಸಿಸ್ಟೆಂಟ್ ಇವನ್ ಇಫ್ ಕಸ್ಟಮರ್ ಹ್ಯಾಸ್ ಕಾಲ್ಡ್ ಹಿಮ್ ಆ್ಯಂಡ್ ಟೋಲ್ಡ್ ಹಿಮ್ ಟು ಗಿವ್ ದ ಡೀಟೇಲ್ಸ್. ಮಾಹಿತಿಯನ್ನು ಒದಗಿಸಲು ಅವ ಟೆಲಿಫೋನ್ ಮುಖಾಂತರ ಹೇಳಿದಾನ ಅಂತಂದ್ರೆ ಅದನ್ನು ಅವ ಆಫಿಷಿಯಲಿ ತೊಗೊಳಂಗಿಲ್ಲ. ರಿಟರ್ನ್ ರಿಕ್ವೆಸ್ಟ್ ಕಳಿಸಿದ ಹೊತ್ನಾಗ ಡೀಟೇಲ್ಸ್ ಕೊಡ್ತಾನೆ. ಓಕೆ, ಎಕ್ಸ್ಪ್ರೆಸ್ಡ್ ಕನ್ಸೆಂಟನ್ನು ಕೊಡಬೇಕಾಗ್ತದಲ್ಲೇ. ಎಕ್ಸ್ಪ್ರೆಸ್ ಕನ್ಸೆಂಟ್ ಕೊಡಬೇಕಾಗ್ತತಿ. ಗ್ರಾಹಕ ತನ್ನ ವ್ಯಕ್ತವಂದ ಸೂಚನೆಯನ್ನು ಕೊಡಬೇಕಾಗ್ತತಿ. ಗ್ರಾಹಕ ಬ್ಯಾಂಕರನಿಗೆ ಬರೆದು ಕಳಿಸ್ಬೇಕಾಗ್ತತಿ, ಮ್ಯಾಂಡೇಟನ್ನು ಬರೆದುಕೊಳ್ಬೇಕಾಗ್ತತಿ. ಅಸಿಸ್ಟೆಂಟ್ ಬರಾಕತ್ತಾನ ಕೊಡಿ ಅಂತೇಳಿ ಟೆಲಿಫೋನ್ ಮುಖಾಂತರ ವಿನಂತಿಸ್ಕೊಂಡ್ರೆ ಬ್ಯಾಂಕ್ನವ ಡೀಟೇಲ್ಸನ್ನು ಕೊಡೋಂಗಿಲ್ಲ. ಓಕೆ, ಬ್ಯಾಂಕ್ನವ ಡೀಟೇಲ್ಸನ್ನು ಕೊಡೋಂಗಿಲ್ಲಲ್ಲೇ. ಸೊ ಇಲ್ಲೇನೈತಿ, ವೆನ್ ದ ಬ್ಯಾಂಕರ್ ರಿಸೀವ್ ಟೆಲಿಫೋನ್ ಕಾಲ್ ಫ್ರಾಮ್ his customer, he is not going to give any information to the assistant because it is wrongfully giving the information without ಟೇಕಿಂಗ್ ಎನಿ ಪ್ರಾಪರ್ ಪ್ರಿಕಾಷನ್ ಟು ಗಿವ್ ದ ಡೀಟೇಲ್ಸ್ ಅನ್ನೋ ಒಂದು ಇದು ಕಾರಣಕ್ಕೆ ನಾವೇನು ಮಾಡ್ತೇವೆ ಅಂತಂದ್ರೆ ಅದರ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಹೇಳ್ತೇವೆ. ಓಕೆ, these are some more case studies which I have covered from Rani Chennamma University question paper. Please go through this and all the best for tomorrow's exam. Thank you. Please like, share, subscribe my channel for further videos.